ಸಿಎಂ ಸಿದ್ದರಾಮಯ್ಯ ಬಗ್ಗೆ ಪ್ರತಾಪ ಸಿಂಹ ಅವಹೇಳನಕಾರಿ ಹೇಳಿಕೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಸಂಸದ ಪ್ರತಾಪ ಸಿಂಹಗೆ ಸಚಿವ ಮಧು ಬಂಗಾರಪ್ಪ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಿರುಗೇಟು ಕೊಟ್ಟಿದ್ದಾರೆ. ಪ್ರತಾಪ ಸಿಂಹ ಏನು ಅಂತ ಅವರೇ ಹೇಳಿಕೊಂಡಿದ್ದಾರೆ. ಸೋಮಾರಿಗಳು ತಾನೇ ಈ ರೀತಿಯಾದಂತಹ ಮಾತುಗಳನ್ನ ಹೇಳೋದು, ಮಾಧ್ಯಮದಲ್ಲಿ ಮಾತನಾಡೋದನ್ನೇ ಸಾಹಸ ಅಂತ ಅಂದ್ಕೊಂಡಿದ್ದಾರೆ. ನಾನು ಬರಹಗಾರ ಅನ್ನೋದನ್ನ ಬಿಟ್ಟು ಬೇರೆ ಅವರೇನು ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ ಹಾಕಿರುವ ಜನರ ಘನತೆ ಗೌರವವನ್ನ ತೆಗಿತಾ ಇದ್ದಾರಷ್ಟೇ. ಶಿವಮೊಗ್ಗದಲ್ಲಿ ಪ್ರತಾಪ ಸಿಂಹ ವಿರುದ್ಧ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಸತ್ಯವನ್ನು ನುಡಿದಿದ್ದಾರೆ ಅನ್ಸುತ್ತೆ. ಮುಂದೆ ಕ್ರಮ ತಗೊಳ್ಳೋದು ಒಳ್ಳೇದು ಅಂತ ನನ್ನ ಭಾವನೆ. ನೋಡೋಣ. ಹೌದು, ಅದೇ ಏನಾರು ಹಂಗಿತ್ತು ಅಂದ್ರೆ ಮಾಡಬೇಕಾಗತ್ತೆ. ಸರ್ಕಾರದ ವತಿಯಿಂದನೂ ಏನಾರು ಹಂಗಿತ್ತು ಅಂದ್ರೆ ಅದು ನಾವು ಮಾಡೋದು ಒಳ್ಳೇದು. ಯಾಕೆಂದರೆ ಸರ್ಕಾರದ ಹಣ ಆ ರೀತಿ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಆ ಥರ ಭಾವನೆ ಮಾನ್ಯ ಯತ್ನಾಳ್ ಅವ್ರಿಗೆ ಏನಾರು ಇತ್ತು ಅಂದರೆ ಅದನ್ನು ಸರ್ಕಾರದವರು ಗಮನಕ್ಕೆ ತಗೊಂಡು ಮುಂದಿನ ಹೆಜ್ಜೆ ಇಡೋದು ಒಳ್ಳೆಯದು ಅಂತೇಳಿ ನನ್ನ ಭಾವನೆ. ಅವ್ರು ತಾನೇ ಸೋಂಬಾರಿಗಳು ತಾನೇ ಈ ಮಾತು ಹೇಳೋದು. ಬುದ್ಧಿವಂತರು ಹೇಳ್ತಾರ ಸೋಂಬಾರಿಗಳು ಏನು ಸಾಹಸ ಮಾಡಿದಾರಂತೆ. ಮಾಧ್ಯಮದಲ್ಲಿ ಮಾತಾಡೋದು ಒಂದು ಬಿಟ್ಟರು ನಾನು ಬರಹಗಾರ ಅಂತೇಳಿ ಹೇಳ್ಕೊಂಡು ಹೋಗ್ಬಿಟ್ರೆ ಅದು ತಪ್ಪು. ಅದು ಅನುಷ್ಠಾನ ಆಗಬೇಕು. ಆ ರೀತಿಯಲ್ಲಿ ಏನು ಮಾಡಿದಾರಂತೆ ಅದು ಅವರ ಲೆವೆಲ್ಲು, ಅವ್ರ ಘನತೆ ಗೌರವ, ಅವ್ರ ಜನರು ಮತ ಹಾಕಿದಾರಲ್ಲ ಜನರಿಗೆ, ಅವ್ರ ಘನತೆ ತೋರಿಸ್ತಾರೆ. ಅದು ಮುಂಚೆನೂ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಕೂಡ ಹಕ್ಕುಗನ್ನು ನಾವು ಮುಂಚೆನೂ ಕೂಡ ನಾವು ಹೇಳ್ತಾ ಇದ್ವಿ. ಅದನ್ನು ಯತ್ನಾಳ್ ಅವರು ಸತ್ಯವನ್ನು ನುಡಿದಿದ್ದಾರೆ ಅನಿಸುತ್ತೆ. ಮುಂದೆ ಕ್ರಮ ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ. ನೋಡೋಣ. ಹೌದು, ಅದೇ ಏನಾರು ಹಂಗಿತ್ತು ಅಂದರೆ ಮಾಡಬೇಕಾಗತ್ತೆ. ಸರ್ಕಾರದ ವತಿಯಿಂದನೂ ಏನಾರು ಹಂಗಿತ್ತು ಅಂದರೆ ಅದು ನಾವು ಮಾಡೋದು ಒಳ್ಳೆಯದು. ಯಾಕೆಂದರೆ ಸರ್ಕಾರದ ಹಣ ಆ ರೀತಿ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಆ ಥರ ಭಾವನೆ ಮಾನ್ಯ ಯತ್ನಾಳ್ ಅವ್ರಿಗೆ ಏನಾರು ಇತ್ತು ಅಂದರೆ ಅದನ್ನು ಸರ್ಕಾರದವರು ಗಮನಕ್ಕೆ ತಗೊಂಡು ಮುಂದಿನ ಹೆಜ್ಜೆ ಇಡೋದು